ದೇಶಾದ್ಯಂತ ಭಾರಿ ಕುತೂಹಲದಿಂದ ಎದುರು ನೋಡ್ತಿದ್ದ ಕೇಂದ್ರ ಹಣಕಾಸು ಮಧ್ಯಂತರ ಬಜೆಟ್ ಇವತ್ತು ಮಂಡನೆ ಆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟನ್ನು ಇವತ್ತು ಮಂಡಿಸಿದರು. ಮುಂಬರುವಂತಹ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಕೂಡ ನಡೆಯುತ್ತೆ. ಹೀಗಾಗಿ ಮತದಾರರ ಮೂಗಿಗೆ ತುಪ್ಪ ಸವರುವ ಜೊತೆಗೆ ಮತಬುಟ್ಟಿಗೆ ಗಟ್ಟಿ ಮಾಡಿಕೊಳ್ಳಲು ಕಾರ್ಪೊರೇಟ್ ಸೇರಿದಂತೆ ಯಾವುದೇ ವಲಯಕ್ಕೂ ತೆರಿಗೆ ಹಾಕದೆ ನಿರ್ಮಲಾ ಸೀತಾರಾಮನ್ ಜನಪ್ರಿಯ ಎಲೆಕ್ಷನ್ ಬಜೆಟ್ ಮಂಡಿಸಿದ್ದಾರೆ. ಕೇವಲ 56 ನಿಮಿಷಗಳಲ್ಲೇ ಮಧ್ಯಂತರ ಬಜೆಟ್ ಮಂಡಿಸಿ ನಿರ್ಗಮಿಸಿದರು. ಮೊದಲು ಕಳೆದ 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆಗಳನ್ನು ಪ್ರಸ್ತಾಪ ಮಾಡಿದರು. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು, ಈ ಟ್ರಿಪಲ್ ತಲಾಕ್ ಅದು ಕೂಡ ಕ್ಯಾನ್ಸಲ್ ಸೇರಿದಂತೆ ಮೋದಿ ಸರ್ಕಾರ ಭಾರತಕ್ಕೆ ಹೊಸ ದೃಷ್ಟಿಕೋನ, ಹೊಸ ಆಶಾವಾದ ಮೂಡಿಸಿದೆ. ಮೋದಿಯವರ 2ನೇ ಅವಧಿಯಲ್ಲಿ ಸದೃಢ ಭಾರತ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದೇವೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ವಿಶ್ವಾಸ ಮಂತ್ರವನ್ನು ಜಪಿಸಿದರು. ಪ್ರಧಾನಿ ಮೋದಿ ಸೇರಿದಂತೆ ಆಡಳಿತ ಪಕ್ಷ ಅವರ ಸದಸ್ಯರು ಮೇಜು ಕುಟ್ಟಿ ಹರ್ಷವನ್ನು ವ್ಯಕ್ತಪಡಿಸಿದರು. ನಿರೀಕ್ಷೆ ಮಾಡುವಷ್ಟು ಏನು ಈ ಬಾರಿ ಮಂಡನೆ ಆಗಿಲ್ಲ. ಕಾರಣ ಏನು ಅಂತಂದರೆ ಮುಂದೆ ಎಲೆಕ್ಷನ್ ಇರುವಂಥ ಸಂದರ್ಭದಲ್ಲಿ ಯಾವುದೇ ಹೊಸ ಯೋಜನೆಗಳನ್ನು ಪ್ರಸ್ತಾಪ ಮಾಡೋ ಹಾಗಿಲ್ಲ. ಇನ್ನು ₹1 ಆದಾಯ ಯಾವ ರೀತಿಯಾಗಿ ಬಜೆಟ್ ಮಂಡಿಸಿದ್ರು, ಯಾವ ರೀತಿ ₹1 ಮಹತ್ವ ಏನು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ₹1 ಅಂದರೆ 28 ಸಾಲ ಆಗಿರ್ಬೋದು, ಇನ್ನು ಸಾಲವಲ್ಲದ ಬಂಡವಾಳ ಆಗಿರ್ಬೋದು, ತೆರಿಗೆಯೇತರ ಆದಾಯ, GST ಜೊತೆಗೆ ಇತರೆ ಆದಾಯ ಆಗಿರ್ಬೋದು, ಕೇಂದ್ರ ಅಬಕಾರಿ ತೆರಿಗೆ, ಸೀಮಾ ಸುಂಕ, ಆದಾಯ ತೆರಿಗೆ, ಕಾರ್ಪೊರೇಟಿಂಗ್ ತೆರಿಗೆ, ಅಂದರೆ ₹1 ಆದಾಯದಿಂದ ಯಾವ ರೀತಿಯಾಗಿ ಇವತ್ತು ಬಜೆಟ್ ಆಯಿತು ಅನ್ನೋದ್ರ ಬಗ್ಗೆ. ಎಸ್ ಸರ್, ನೋಡಿ ₹1 ಆದಾಯದಿಂದ ಯಾವ ರೀತಿಯಾಗಿ ತೆರಿಗೆ ಹಂಚಿಕೆ ಆಗಿದ್ದನ್ನು ನೀವು ಕೂಡ ಗಮನಿಸ್ತಾ ಇದ್ರಿ. ಅಂದರೆ 28 ಪೈಸೆ ಸಾಲದಿಂದ, ನೋಡಿ ₹1 ಆದಾಯದಿಂದ ಯಾವ ರೀತಿಯಾಗಿ ಬಜೆಟ್ ಹಂಚಿಕೆ ಆಗಬಹುದು, ಮೂಲ ಹೇಗೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ರಿ. ಸಾಲದ ವಿಚಾರ ಆಗಿರ್ಬೋದು, ಜೊತೆಗೆ ಸಾಲವಲ್ಲದ ಬಂಡವಾಳ ₹1ಇಂದ, ಇನ್ನು ತೆರಿಗೆಯೇತರ ಆದಾಯ 7 ಪೈಸೆ ಹಂಚಿಕೆ ಆಗುತ್ತೆ. GST ಜೊತೆಗೆ ಇತರೆ ತೆರಿಗೆ 18 ಪೈಸೆ ಹೆಚ್ಚಳ ಮಾಡ್ತಾ ಇರುವಂಥದ್ದು ಆದಾಯ ಸಿಗುವಂಥದ್ದು. ಇನ್ನು ಕೇಂದ್ರ ಅಬಕಾರಿ ತೆರಿಗೆಗೆ 5 ಪೈಸೆ, ಸೀಮಾ ಸುಂಕ ಅದರಿಂದ 4 ಪೈಸೆ, ₹1 ಆದಾಯದಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ರಿ. ಕಾರ್ಪೊರೇಟ್ ತೆರಿಗೆಗೆ 17 ಪೈಸೆ ನಿಮಗೆ ಲಾಭ ಆಗುತ್ತೆ. ಅಂದರೆ ₹1 ಹಂಚಿಕೆ ಆದರೆ ಅದರಿಂದ ಯಾವ ಯಾವ ಇಲಾಖೆಗೆ ಎಷ್ಟು ಶೇರ್ ಆಗುತ್ತೆ ಅನ್ನೋದನ್ನು. ಇನ್ನು ₹1 ಖರ್ಚು ಮಾಡಿದ್ರೆ ಎಷ್ಟು ಪೈಸಾ ವೆಚ್ಚ ಆಗತ್ತೆ, ಅಂದರೆ ಯಾವ್ಯಾವ ಬಜೆಟ್ಗೆ ಇದು ಎಷ್ಟೆಷ್ಟು ಪೈಸಾ ಹೋಗುತ್ತೆ ಅನ್ನೋದನ್ನು ಕೂಡ ನೀವು ನೇರ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಆ ಗ್ರಾಫಿಕ್ಸನ್ನು ಕೂಡ ನೀವು ನೋಡ್ತಾ ಇದ್ರಿ. ಕೇಂದ್ರದ ಯೋಜನೆಯಲ್ಲಿ 9 ಪೈಸೆ ಹೋಗುತ್ತೆ. ಅಂದರೆ ₹1 ವೆಚ್ಚ ಮಾಡಿದ್ರೆ ಇತರೆ ಖರ್ಚು ಬೀಳೋದು ಎಷ್ಟಪ್ಪ ಅಂದರೆ 4 ಪೈಸೆ. ಇನ್ನು ಪಿಂಚಣಿ ಅಂತ ಬಂದಾಗ ಅದಕ್ಕೆ 20 ಪೈಸೆ ವೆಚ್ಚ ಮಾಡಬೇಕಾಗತ್ತೆ. ಇನ್ನು ರಾಜ್ಯಗಳ ತೆರಿಗೆ ಪಾಲು ಅಂತ ಬಂದಾಗ 8 ಪೈಸೆ. ಇನ್ನು ಇದಾದ ನಂತರ ಹಣಕಾಸು ಆಯೋಗ ಅಂತ ಬಂದಾಗ ಅಲ್ಲೂ ಕೂಡ 8 ಪೈಸೆ. ಇನ್ನು ರಾಜ್ಯಗಳ ತೆರಿಗೆ ಪಾಲು 6 ಪೈಸೆ ಆಗುತ್ತೆ. ಸಬ್ಸಿಡಿಗೆ 20 ಪೈಸೆ ವೆಚ್ಚ ಮಾಡಬೇಕಾಗತ್ತೆ. ಇನ್ನು ಇದಾದ ನಂತರ ರಕ್ಷಣೆ ಅಂತ ಬಂದಾಗ ಅದಕ್ಕೆ 16 ಪೈಸೆ ರಕ್ಷಣೆಗೆ ವೆಚ್ಚ ಮಾಡಬೇಕಾಗುತ್ತೆ. ಅಂದರೆ ₹1 ಖರ್ಚು ಮಾಡಿದ್ರೆ ಇಂತಿಷ್ಟು ಬೇರೆ ಬೇರೆ ಒಂದು ವ್ಯಯದ ಮುಖಾಂತರ ಈ ರೀತಿಯಾಗಿ ₹1 ಇಂತಿಷ್ಟು
ವೆಚ್ಚವನ್ನು ನೀವು ಖರ್ಚು ಮಾಡಬೇಕಾಗುತ್ತೆ. 16 ಪೈಸೆ, 20, 8, 6 ಈ ರೀತಿಯಾಗಿ. ಅಂದರೆ 1 ರೂಪಾಯಿದಿಂದ ನೀವು ಖರ್ಚು ಮಾಡಿದ್ರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ನೀವು ವೆಚ್ಚ ಮಾಡಬೇಕಾಗತ್ತೆ 1 ರೂಪಾಯಿಯಲ್ಲಿ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಆದಾಯ ತೆರಿಗೆ ಪಾವತಿದಾರರಿಗೆ ಹೇಗೆ ಇದು ಲೆಕ್ಕ ಹೇಗಿರುತ್ತೆ ಅಂತಂದರೆ 1 ರೂಪಾಯಿ ಲೆಕ್ಕವನ್ನು ನಾವು ಕೊಡ್ತಾ ಇದ್ದೀವಿ ನಿಮಗೆ. 1 ರೂಪಾಯಿ ಆದಾಯ ಬಂದರೆ ಹೇಗೆ ಇರುತ್ತೆ, 1 ರೂಪಾಯಿ ವೆಚ್ಚ ಮಾಡಿದ್ರೆ ಯಾವ್ಯಾವ ಇಲಾಖೆ ಮುಖಾಂತರ ಅದು ಹೋಗುತ್ತೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.